ಮುಂದಿನ ಕಾರ್ಯಕ್ರಮ 7 ಮಲೆಗಳ ಮಧ್ಯೆ ನೆಲೆಸಿರುವ ಮಾದಪ್ಪ ಶರಣಾಗತರಿಗೆ ವರವನ್ನು ನೀಡುವ ಕರುಣಾಮಯಿ. ಹುಲಿಯನ್ನೇ ವಾಹನವನ್ನಾಗಿ ಮಾಡಿಕೊಂಡ ಶಿವನ ಪ್ರತಿರೂಪವಾದ ಮಾದೇಶ್ವರನನ್ನು ತಮ್ಮ ನೃತ್ಯದ ಮೂಲಕ ಸ್ತುತಿಸಲು ಬರುತ್ತಿದ್ದಾರೆ 5ನೇ ತರಗತಿ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಅಯ್ಯೋ, ಹೊಡೆದೋಯ್ತಲ್ಲ, ಏನ್ ಮಾಡೋದು? ಎಂತ ಕೆಲ್ಸ ಮಾಡ್ದೆ ನೀನು? ಕ್ಷಮಿಸ್ಬಿಡಿ ಬುದ್ಧಿ, ತಪ್ಪಾಯ್ತು. ಅದಕ್ಕೇನೆ ಕೆಲ್ಸ ಮಾಡ್ದಲ್ಲಿರೋರ್ನ ತಗೊಂಡ್ರೆ ಹಿಂಗೆ ಆಗೋದು. ಇನ್ಮೇಲೆ ನೀನ್ ಕೆಲ್ಸಕ್ ಬರ್ಬೇಡ, ಹೋಗು ಆಚೆ. ಕ್ಷಮಿಸ್ಬಿಡಿ ಬುದ್ಧಿ, ಕ್ಷಮಿಸ್ಬಿಡಿ. ದೇವ್ರೆ, ನಾನು ಏನ್ ತಪ್ಪು ಮಾಡಿದೆ? ನಂಗೆ ಯಾಕೆ ಹೀಗ್ ಶಿಕ್ಷೆ ಕೊಡ್ತಿದ್ಯಾ? ಮನ್ಸನ ಜೀವ ನೀ ನುಡಿಸಿ ಆಡಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ? ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ, ಉರುಳಿಸಿ ದಾಳ, ನಡೆಸಿದಿ ಇನ್ಮೇಲೆ ನೀನ್ ಕೆಲ್ಸಕ್ ಬರ್ಬೇಡ, ಹೋಗು ಆಚೆ. ಹೂವು ಹಣ್ಣು ತಂದೆ, ಕಣ್ಣೀರು ನೀನು ತಂದೆ, ನಾನು ಅಳಲಿಲ್ಲ ತಂತಾನೆ ಬಂತಲ್ಲ. ನೀನು ನಗಬೋದ, ನಾನಾಗಿ ಅಳಬೋದ? ಹೇ ಶಿವ ಶಿವವ ಕಾಡುತ್ತೀಯಾಕೋ ಶಿವ? ಕನಸು ಒಡೆದ ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ? ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ. ಯಾಕಮ್ಮ ಅಳ್ತಿದ್ಯಾ? ಅಳಬೇಡ. ಮನುಷ್ಯ ಅಂದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಬಂದೇ ಬರುತ್ತದೆ. ಭಗವಂತ ಕೇಳಿದ್ದನ್ನೆಲ್ಲ ಕೊಟ್ಟು ಬಿಟ್ಟಿದ್ದರೆ ಇಷ್ಟೊಂದು ಕ್ರೂರವಾಗಿ ನಮ್ಮ ಸಮಾಜ, ಈ ಬದುಕು ಇರುತ್ತಿರಲಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತ ಯಾವಾಗಾದರೂ ಕೊಟ್ಟೇ ಕೊಡುತ್ತಾನೆ. ಆ ಸಮಯ ಬರುವವರೆಗೂ ನೀನು ಶಿವನನ್ನು ಆರಾಧಿಸಿ. ಗಂಡು ಹುಲಿ ಹೇಳಿಕೊಂಡು ಒಂಟವನೇ ಮಲೆ ಮಾದೇವನು. ಉಗೆ ಉಗೆ
ನಿನ್ನಾನೆ ನಡೆಸುವೆ ಸಕಲವನು ನೀನೇನೆ ಮುಗಿಸು ಈ ಕದನವನು ನಿನ್ನಾನೆ ನಡೆಸುವೆ ಸಕಲವನು ನೀನೇನೆ ಮುಗಿಸು ಈ ಕದನವನು ಗಂಗಾಯ ದೊಡೆಯನೆ ಮಾದಯ್ಯ ಕಿಂಗಾದ ಕೋಪವು ತರವಯ್ಯ ಗಂಗಾಯ ದೊಡೆಯನೆ ಮಾದಯ್ಯ ಕಿಂಗಾದ ಕೋಪವು ತರವಯ್ಯ ತರಗತಿ ಶಿಕ್ಷಕರೆಲ್ಲ ಬಂದು ಫೋಟೋನ ತೆಗೆಸ್ಕೋಬೇಕು. ಹುಲಿಯನ್ನ ಏರಿ ಬಂದ ಮಾದಪ್ಪನ ಕೃಪೆ ನಿಮ್ಮೆಲ್ಲರ ಮೇಲೆ ಇರ್ಲಪ್ಪೋ ಅಂತ ಜೋರಾಗಿ ಒಂದು ಚಪ್ಪಾಳೆಯನ್ನ ಹೊಡೆಯೋಣ. ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಅಮೋಘವಾಗಿ ನೃತ್ಯವನ್ನ ಮಾಡಿರುವ ವಿದ್ಯಾರ್ಥಿಗಳಿಗೆ ಜೋರ